ನೀವು ಈವರೆಗೂ ಹಲವು ಜಾತ್ರೆಗಳನ್ನ ನೋಡಿರಬಹುದು, ಆದ್ರೆ ಈ ಜಾತ್ರೆಯನ್ನ ಮಾತ್ರ ನೀವು ಕೇಳಿಯೂ ಇಲ್ಲ, ನೋಡಿಯೂ ಇರಲ್ಲ ಬಿಡಿ. ಮೋಡಣದಲ್ಲಿ ಸೂರ್ಯ ಮೆಲ್ಲನೆ ಮೇಲೆದ್ದು ಬರೋ ಸಮಯ. ಅಷ್ಟರಲ್ಲೇ ಊರವರೆಲ್ಲ ಒಟ್ಟಾಗಿದ್ರು. ಸಿಡಿಮದ್ದಿನ ಸದ್ದು ಕಿವಿಗೆ ಬಿದ್ದದ್ದೇ ತಡ ತಾ ಮುಂದು ನಾ ಮುಂದು ಅಂತ ನದಿಗೆ ಹಾರಿದ್ರು. ಮೀನುಗಳನ್ನ ಬೇಟೆಯಾಡಿ ಸಂಭ್ರಮಿಸಿದ್ರು. ಮಂಗಳೂರು ಹೊರವಲಯದ ಉಳ್ಳಾಯ ದೈವಸ್ಥಾನ ಜಾತ್ರೆಯ ವಿಶೇಷತೆ ಇದು. ವಾರ್ಷಿಕ ಜಾತ್ರೆಯ ಅಂಗವಾಗಿ ನಂದಿನಿ ನದಿಯಲ್ಲಿ ಮೀನು ಹಿಡಿಯುವ ಜಾತ್ರೆ ನಡೆಯಿತು. ಬೆಳ್ಳಂಬೆಳಿಗ್ಗೆ ಕಂಡೇವು ಬೀಡಿನ ಮುಕ್ಕಾಲ್ದಿ ದೈವದ ಪ್ರಸಾದ ತಂದು ಹೊಳೆಗೆ ಹಾಕಿದ್ರು. ಸಿಡಿಮದ್ದು ಸಿಡಿಯುತ್ತಿದ್ದಂತೆ ಮಹಿಳೆಯರು, ಮಕ್ಕಳು ಅನ್ನದೇ ಎಲ್ಲರೂ ಹೊಳೆಗೆ ಇಳಿದು ಮೀನುಗಳ ಬೇಟೆಯಾಡಿದ್ರು. ಸಂಪ್ರದಾಯ ಪ್ರಕಾರವಾಗಿ ಮೇಷ ಸಂಕ್ರಮಣದ ದಿವಸದಂದು ಬೆಳಗ್ಗೆಯ ದಿವಸ ಇಲ್ಲಿ ಶ್ರೀದೈವದ ಪ್ರಸಾದವನ್ನು ನಂದಿನಿ ನದಿಗೆ ಹಾಕಿ ಅದರ ಆನಂತರ ಇಲ್ಲಿ ಮೀನು ಹಿಡಿಯುವಂತಹ ಒಂದು ಜಾತ್ರೆ, ಮೀನು ಹಿಡಿಯುವಂಥ ಜಾತ್ರೆ ಸಂಪ್ರದಾಯವಾಗಿ ನಡೆಯುವಂಥ ಜಾತ್ರೆ ಅಂತ ಹೇಳಿದರೆ ಇಲ್ಲಿ ಹತ್ತಿರದಲ್ಲಿ ಕೆಲವಾರು ಕಡೆಯಲ್ಲಿ ಇದ್ದರೂ ಕೂಡ ಇದಕ್ಕೆ ತುಂಬ ಐತಿಹ್ಯ ಇದೆ. ಈ ದಿನ ಎಲ್ಲರೂ ಜೊತೆಯಾಗಿ ಮೀನು ಹಿಡಿದು ಉಳ್ಳಾಯನ ಪ್ರಸಾದವೇ ಎಂಬಂತೆ ಸ್ವೀಕರಿಸೋದು ಇಲ್ಲಿನ ವಿಶೇಷ. ಇದು ಸಂಪ್ರದಾಯವನ್ನು ಮುಗಿಸ್ತೋಗಿದೆ. ಇಲ್ಲಿ ಬಂದು ಮಾರಾಟ ಮಾಡಿದವರಿಗೆ ನಾವು ದೇವಸ್ಥಾನದಿಂದ ಪಸ್ಕಿ ಅಂತ ಉಂಟು, ಅವರು ಮಾರಾಟ ಮಾಡಿದರೆ ಅದರ ಲಾಭದಲ್ಲಿ ಸ್ವಲ್ಪ ನಮಗೆ ದೇವಸ್ಥಾನ ಕೊಡಬೇಕಂತ ಅದನ್ನು ವರ್ಷ ವರ್ಷ ತೆಗಿತಾ ಇದ್ದಾರೆ. ಮತ್ತು ಅಲ್ಲಿ ಜಾತ್ರೆಯಲ್ಲಿ ಸಂತೆ ಉಂಟು. ಇವತ್ತರ ಜಾತ್ರೆ ಪ್ರಾರಂಭ. ಅದೇನೇ ಇರಲಿ, ಒಂದೂರಿನಿಂದ ಇನ್ನೊಂದೂರಿಗೆ ಆಚರಣೆ ಸಂಪ್ರದಾಯ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಭಿನ್ನ ಮಂಗಳೂರಿನ ಈ ವಿಭಿನ್ನ ಆಚರಣೆ ನೋಡೋಕೆ ನಿಜಕ್ಕೂ ಎರಡು ಕಣ್ಣು ಸಾಲದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೀವು ಈವರೆಗೂ ಹಲವು ಜಾತ್ರೆಗಳನ್ನ ನೋಡಿರಬಹುದು, ಆದ್ರೆ ಈ ಜಾತ್ರೆಯನ್ನ ಮಾತ್ರ ನೀವು ಕೇಳಿಯೂ ಇಲ್ಲ, ನೋಡಿಯೂ ಇರಲ್ಲ ಬಿಡಿ. ಮೋಡಣದಲ್ಲಿ ಸೂರ್ಯ ಮೆಲ್ಲನೆ ಮೇಲೆದ್ದು ಬರೋ ಸಮಯ. ಅಷ್ಟರಲ್ಲೇ ಊರವರೆಲ್ಲ ಒಟ್ಟಾಗಿದ್ರು. ಸಿಡಿಮದ್ದಿನ ಸದ್ದು ಕಿವಿಗೆ ಬಿದ್ದದ್ದೇ ತಡ ತಾ ಮುಂದು ನಾ ಮುಂದು ಅಂತ ನದಿಗೆ ಹಾರಿದ್ರು. ಮೀನುಗಳನ್ನ ಬೇಟೆಯಾಡಿ ಸಂಭ್ರಮಿಸಿದ್ರು. ಮಂಗಳೂರು ಹೊರವಲಯದ ಉಳ್ಳಾಯ ದೈವಸ್ಥಾನ ಜಾತ್ರೆಯ ವಿಶೇಷತೆ ಇದು. ವಾರ್ಷಿಕ ಜಾತ್ರೆಯ ಅಂಗವಾಗಿ ನಂದಿನಿ ನದಿಯಲ್ಲಿ ಮೀನು ಹಿಡಿಯುವ ಜಾತ್ರೆ ನಡೆಯಿತು. ಬೆಳ್ಳಂಬೆಳಿಗ್ಗೆ ಕಂಡೇವು ಬೀಡಿನ ಮುಕ್ಕಾಲ್ದಿ ದೈವದ ಪ್ರಸಾದ ತಂದು ಹೊಳೆಗೆ ಹಾಕಿದ್ರು. ಸಿಡಿಮದ್ದು ಸಿಡಿಯುತ್ತಿದ್ದಂತೆ ಮಹಿಳೆಯರು, ಮಕ್ಕಳು ಅನ್ನದೇ ಎಲ್ಲರೂ ಹೊಳೆಗೆ ಇಳಿದು ಮೀನುಗಳ ಬೇಟೆಯಾಡಿದ್ರು. ಸಂಪ್ರದಾಯ ಪ್ರಕಾರವಾಗಿ ಮೇಷ ಸಂಕ್ರಮಣದ ದಿವಸದಂದು ಬೆಳಗ್ಗೆಯ ದಿವಸ ಇಲ್ಲಿ ಶ್ರೀದೈವದ ಪ್ರಸಾದವನ್ನು ನಂದಿನಿ ನದಿಗೆ ಹಾಕಿ ಅದರ ಆನಂತರ ಇಲ್ಲಿ ಮೀನು ಹಿಡಿಯುವಂತಹ ಒಂದು ಜಾತ್ರೆ, ಮೀನು ಹಿಡಿಯುವಂಥ ಜಾತ್ರೆ ಸಂಪ್ರದಾಯವಾಗಿ ನಡೆಯುವಂಥ ಜಾತ್ರೆ ಅಂತ ಹೇಳಿದರೆ ಇಲ್ಲಿ ಹತ್ತಿರದಲ್ಲಿ ಕೆಲವಾರು ಕಡೆಯಲ್ಲಿ ಇದ್ದರೂ ಕೂಡ ಇದಕ್ಕೆ ತುಂಬ ಐತಿಹ್ಯ ಇದೆ. ಈ ದಿನ ಎಲ್ಲರೂ ಜೊತೆಯಾಗಿ ಮೀನು ಹಿಡಿದು ಉಳ್ಳಾಯನ ಪ್ರಸಾದವೇ ಎಂಬಂತೆ ಸ್ವೀಕರಿಸೋದು ಇಲ್ಲಿನ ವಿಶೇಷ. ಇದು ಸಂಪ್ರದಾಯವನ್ನು ಮುಗಿಸ್ತೋಗಿದೆ. ಇಲ್ಲಿ ಬಂದು ಮಾರಾಟ ಮಾಡಿದವರಿಗೆ ನಾವು ದೇವಸ್ಥಾನದಿಂದ ಪಸ್ಕಿ ಅಂತ ಉಂಟು, ಅವರು ಮಾರಾಟ ಮಾಡಿದರೆ ಅದರ ಲಾಭದಲ್ಲಿ ಸ್ವಲ್ಪ ನಮಗೆ ದೇವಸ್ಥಾನ ಕೊಡಬೇಕಂತ ಅದನ್ನು ವರ್ಷ ವರ್ಷ ತೆಗಿತಾ ಇದ್ದಾರೆ. ಮತ್ತು ಅಲ್ಲಿ ಜಾತ್ರೆಯಲ್ಲಿ ಸಂತೆ ಉಂಟು. ಇವತ್ತರ ಜಾತ್ರೆ ಪ್ರಾರಂಭ. ಅದೇನೇ ಇರಲಿ, ಒಂದೂರಿನಿಂದ ಇನ್ನೊಂದೂರಿಗೆ ಆಚರಣೆ ಸಂಪ್ರದಾಯಗಳು ವಿಭಿನ್ನ. ಮಂಗಳೂರಿನ ಈ ವಿಭಿನ್ನ ಆಚರಣೆ ನೋಡೋಕೆ ನಿಜಕ್ಕೂ ಎರಡು ಕಣ್ಣು ಸಾಲದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.